ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ಸ್ಫಟಿಕ ಹೂವು ಸ್ವಲ್ಪ ಜಾಸ್ತಿನೇ ಅರಳಿದ್ವು. ಈ ಸೀಸನಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಅರಳಿರೋದು ಹೂವು. ಡೈಲಿ 1-2 ಹಂಗೆ ಅರಳಿತ್ತಷ್ಟೆ. ಈ ಸತಿ 3 ಬ್ರ್ಯಾಂಚ್ ಇದೆ, ಅದರಲ್ಲಿ 3 ಬ್ರ್ಯಾಂಚಲ್ಲೂ ಫುಲ್ಲು ಹೂವುಗಳು ಅರಳಿತ್ತು. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪರ್ಪಲ್ ಬ್ಯೂಟಿ ಅಂತಲೇ ಹೇಳ್ಬೋದು ಇವನ್ನ. ಗಾರ್ಡನಲ್ಲಿ ಇದೊಂದು ಗಿಡ ಇದ್ಬಿಟ್ರೆ ಒಂದು ಲುಕ್ ಬರುತ್ತೆ ಗಾರ್ಡನಿಗೆ. ಅಂದರೆ ತುಂಬ ಮುಳ್ಳಿರುತ್ತೆ, ನೋಡ್ಕೊಬೇಕು ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಈಗ ರೀಸೆಂಟಾಗಿ ಬರೀ ಕುರಿ ಗೊಬ್ಬರ ಎಲ್ಲ ಪಾಟಿಗೆ ಮಿಕ್ಸ್ ಮಾಡೋವಾಗ ಅದ್ರದ್ದು ಸ್ವಲ್ಪ ಮಣ್ಣು ಮಾತ್ರ ನಾನು ಅದಕ್ಕೆ ಕೊಟ್ಟಿದ್ದೀನಿ. ನೋಡಿ ಎಲ್ಲ ರೀಪಾಟ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಇದನ್ನು ಪಾಟಿಗೆ ಹಾಕಿದ್ದೀನಿ. ಇದರಲ್ಲೂ ಫ್ಲವರ್ಸ್ ಅರಳಿದೆ ಇವತ್ತು. ರೀಪಾಟ್ ಮಾಡಿದ್ಮೇಲೆ ಇದೆಲ್ಲ ಫಸ್ಟ್ ಫ್ಲವರ್ಸು. ಮತ್ತು ಇವತ್ತು ಒಂದು ನಾಟಿ ದಾಸವಾಳಗಳು ಒಂದು 3-4 ಅರಳಿತ್ತು, ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಸ್ವಲ್ಪನೇ ಗಿಡ ಇರೋದ್ರಿಂದ ಚಿಕ್ಕ ಚಿಕ್ಕ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಅಶ್ನದ ಎಲೆ ಎಷ್ಟು ಅಗಲ ಬಂದಿದೆ. ನನ್ನ ಕೈ ಇಟ್ಟರೆ ಒಂದು 4 ಕೈ ಇಡಬೇಕು, ಅಷ್ಟು ಅಗಲಕ್ಕೆ ಎಷ್ಟು ದೊಡ್ಡದಾಗಿ ಬಂದಿದೆ. ಇದು ಇವಾಗ ರೀಸೆಂಟಾಗಿ ಬಂದಿರೋದು. ಇವೆಲ್ಲ ಹಳೆ ಎಲೆಗಳು, ಅದೊಂದು ಇವಾಗ ಸದ್ಯಕ್ಕೆ ರೀಸೆಂಟಾಗಿ ಬಂದಿರೋದು. ಮತ್ತು ನೋಡಿ ಸ್ಪೈಡರ್ ಪ್ಲ್ಯಾಂಟು 2 ಕಲರ್ ಇದೆ ನನ್ನ ಹತ್ರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತದು. ಮಳೆ ಬಂದಿರೋದಕ್ಕೂ ಅದಕ್ಕೂ ಫುಲ್ಲು ಗ್ರೀನಾಗಿದೆ. ನೋಡಿ ಕರ್ಬೇವಿನ ಸೊಪ್ಪಿನ ಗಿಡನೂ ಅಷ್ಟೇ, ಅದು ಚೆನ್ನಾಗಿದೆ. ಇವಾಗ ಹಿಂದೆಗಡೆದು ಲೀವ್ಸ್ ಎಲ್ಲ ಇನ್ನು ಕಟ್ ಮಾಡ್ಕೋಬೇಕು. ನೋಡಿ ಝೀಝಿ ಪ್ಲ್ಯಾಂಟು ನನಗಿದು ರೋಡ್ ಸೈಡಲ್ಲಿ ಕಟಿಂಗ್ ಸಿಕ್ಕಿತ್ತು, ತಂದು ಹಾಕಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಅದು ಇನ್ನೂ ಬೇರೆ ಬಿಟ್ಟಿದೆಯಾ ಏನೋ ಗೊತ್ತಿಲ್ಲ. 2 ಕಡ್ಡಿ ಸಿಕ್ಕಿತ್ತು, 2 ಹಾಕಿದ್ದೀನಿ. ಎಕ್ಸೋರಾನು ಅಷ್ಟೇ ಚೆನ್ನಾಗಿ ಬರ್ತಿದೆ. ಇದು ವೈಟ್ ಕಲರ್ ಸೇವಂತಿಗೆದು ನಾನು ಒಂದು ಬ್ರ್ಯಾಂಚ್ ತೆಗೆದು ಹಾಕಿದ್ದೀನಿ. ಮತ್ತು ಇವಾಗ ಇನ್ನೊಂದು ಬಂದಿದೆ. ನಾನು 2 ಕಟ್ಟಿಂಗ್ ತೊಗೊಂಬಂದು ಇಟ್ಟಿದ್ದೆ, ಅದು ಒಳಗಡೆಯಿಂದ ಬೇರೆ ಬರ್ತಾ ಇರುತ್ತಲ್ವ ಅದ್ರ ಬೇರಿಂದ, ಆ ಥರದ್ದು ಒಂದು ತೆಗೆದು ಸಪ್ರೇಟ್ ಮಾಡಿದ್ದೆ. ಈಗ ಇನ್ನೂ 2 ಬಂದಿದೆ ನಾನು ಹಾಕಿರೋ ಪಾಟಲ್ಲಿ, ಅದನ್ನು ಎತ್ತಿ ನಾನು ಸಪ್ರೇಟ್ ಮಾಡ್ತೀನಿ. ಮತ್ತು ಇನ್ನೂ ನೋಡಿ ಇದು ಕಣಗ್ಲು ಗಿಡ, ಇವೆಲ್ಲನೂ ಚಾಕ್ಲೇಟ್ ಬಾಕ್ಸಲ್ಲೇ ಇದ್ದಾವೆ. ಇವನ್ನೆಲ್ಲ ರೀಪಾಟ್ ಮಾಡ್ಕೋಬೇಕು. 3 ಗಿಡ ಇದೆ ನೋಡಿ. ಇದೊಂದು ದಾಸವಾಳ, ಕಣಗ್ಲು ಗಿಡ, ಮತ್ತು ಇದು ಪರ್ಪಲ್ ಕಲರ್ ಫ್ಲವರ್ ಕಟ್ಟಿಂಗ್ ಅಂತ ಹೇಳಿದ್ನಲ್ವ, ಅದು ಹಾಕ್ಕೋಬೇಕು. ಮತ್ತು ಚೆಂಡು ಹೂವಿನ ಗಿಡನೂ ಮೊಗ್ಗಾಗ್ತಾ ಇದೆ ಎಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗ್ತಿದೆ ಮೊಗ್ಗು. ಇನ್ನೂ ಈ 3 ಗಿಡ ಇದೆ ನಾನು ರೀಪಾಟ್ ಮಾಡ್ಕೊಳ್ಳೋಕ್ಕೆ. ಈಗ ಮಳೆಗಾಲದಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಪಾಟ್ ಸಿಕ್ಕಿದ್ರೆ ಮಾಡೋಣ ದೊಡ್ಡದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಷ್ಟು ಹೂವು ಬಿಟ್ಟಿದೆ. ಇವಾಗ ಚಿಕ್ಕ ಗಾರ್ಡನ್ ಆಗಿರೋದ್ರಿಂದ ಚಿಕ್ಕ ವಿಡಿಯೋ ಫ್ರೆಂಡ್ಸ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ. ನೋಡಿದ್ರೆ ಒಂದು ಫ್ಲವರ್ಸ್ ಎಲ್ಲ ನೋಡಿದ್ರೆ ಯಾರಿಗಾದ್ರೂ ಇಷ್ಟ ಆಗೇ ಆಗುತ್ತೆ. ಒಂದು ಲೈಕ್ ಮಾಡಿಬಿಟ್ಟು ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಚಾನಲ್ನ. ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಿದ್ದಾರೋ ವಿಡಿಯೋಸ್ನ, ಯಾಕಂದರೆ ನಂದು ಹೊಸ ಚಾನಲ್ ಆಗಿರೋದ್ರಿಂದ ಎಲ್ಲ ಹೊಸ ವ್ಯೂವರ್ಸೇ ಇರ್ತಾರೆ, ಆದರೆ ಒಬ್ಬರು ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ನೋಡ್ತಾ ಇದ್ದೀರಾ, ಯೂಸ್ಫುಲ್ ಆಗಿದೆ ವಿಡಿಯೋಸು ಅನಿಸಿದ್ರೆ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸ್ ಮಾಡಿ. ಇಲ್ಲಾಂದರೆ ನೀವು ನೋಡಿದ್ದೂ ವೇಸ್ಟ್ ಆಗೋಗ್ಬಿಡುತ್ತೆ. ನೋಡಿ ಪಾಲಕ್ ಸೊಪ್ಪು ಅಷ್ಟೇ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದೆಲ್ಲ ವೇಸ್ಟ್ ಸೊಪ್ಪು ಸೋಸಿ ಬಿಸಾಕ್ತೀವಲ್ವ, ಅಲ್ಲಿದು ಅದನ್ನು ಹಾಕಿರೋದು ಪಾಲಕ್ ಸೊಪ್ಪು. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ 2 ಕಡ್ಡಿ ನಾನು 2 ಪಾಟಲ್ಲೂ ಇಟ್ಟಿತ್ತು. ಇದ್ರದ್ದು ನೋಡಿ ಇನ್ನೊಂದು ಬಂದಿದೆ ಬ್ರ್ಯಾಂಚು, ಅದನ್ನು ಸಪ್ರೇಟ್ ಮಾಡಬೇಕು. ಮತ್ತು ಇಲ್ಲೊಂದಿದೆ ಬ್ರಹ್ಮಕಮಲ ಹತ್ರ ಇಟ್ಟಿದ್ದೀನಿ 2 ನಾವು ಸೇವಂತಿಗೆ. ಈ 3 ಸ್ವಲ್ಪ ಮೊಗ್ಗು ದಪ್ಪ ಆಗಿದೆ ಇವಾಗ. ಇಷ್ಟೇ ಫ್ರೆಂಡ್ಸ್ ಗಿಡ ಇರೋದು. ಇವಾಗ ನೋಡಿ ಈ ರೀತಿ ಫುಲ್ಲು ಅರೇಂಜ್ ಮಾಡ್ಕೊಂಡಿದ್ದೀನಿ ನಾನು ಪ್ಲ್ಯಾಂಟ್ಸ್ನ. ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.